ನನ್ನ ಹೆಸರು ರೂಪಾ. ನಾನು IT ಕಂಪನಿ ಒಂದರಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನಗೆ ಈಗ 25 ವರ್ಷ. ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅಮರ್ ನನ್ನನ್ನು ಇಷ್ಟಪಡಲು ಪ್ರಾರಂಭಿಸಿದರು. ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡುತ್ತಿದ್ದೇವೆ ಮತ್ತು ಒಬ್ಬರಿಗೊಬ್ಬರು ಹೆಚ್ಚು ಸಮಯ ಕಳೆಯುತ್ತಿದ್ದೆವು. ನಾನು ಕೂಡ ಅಮರ್ನನ್ನು ಇಷ್ಟಪಡಲು ಪ್ರಾರಂಭಿಸಿದೆ. ಅವನು ತುಂಬ ಉಲ್ಲಾಸದಿಂದ ಮತ್ತು ಯಾವಾಗಲೂ ತಮಾಷೆ ಮಾಡುತ್ತಿದ್ದನು. ಕೆಲವೊಮ್ಮೆ ನಾವಿಬ್ಬರು ರೆಸ್ಟೋರೆಂಟ್ಗಳಲ್ಲಿ ತಿನ್ನಲು ಹೋಗುತ್ತಿದ್ದೆವು. 1 ವರ್ಷ ಒಟ್ಟಿಗೆ ಕೆಲಸ ಮಾಡಿದ ನಂತರ ಅಮರ್ ನನ್ನನ್ನು ಮದುವೆಗೆ ಪ್ರಸ್ತಾಪಿಸಿದನು. ರೂಪಾ, ನಾನು ನಿನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದೆ. ನೀನು ತುಂಬ ಸುಂದರವಾಗಿದ್ದೀಯಾ. ನನ್ನ ಜೀವನದಲ್ಲಿ ಬಂದು ನನ್ನ ಬದುಕು ಬೆಳಗಿಸು ಎಂದು ಹೇಳಿದನು. ನಾನು ಅವನನ್ನು ಮದುವೆಯಾಗಲು ಸಂತೋಷದಿಂದ ಒಪ್ಪಿಕೊಂಡೆ ಮತ್ತು ಅವನು ಮದುವೆಯ ಪ್ರಸ್ತಾಪದೊಂದಿಗೆ ನನ್ನ ಮನೆಗೆ ಬಂದನು. ನಮ್ಮ ಮದುವೆ ನಿಶ್ಚಯವಾಯಿತು ಮತ್ತು ಈಗ ಮದುವೆಗೆ ಕೇವಲ 20 ದಿನಗಳು ಮಾತ್ರ ಉಳಿದಿವೆ. ಮನೆಯಲ್ಲಿ ಮದುವೆಯ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿದ್ದವು. ಆದರೆ ನಾನು ಈಗ ಆಫೀಸ್ಗೆ ಹೋಗುತ್ತಿದ್ದೆ ಮತ್ತು ಮದುವೆಗೆ 2 ದಿನಗಳ ಹಿಂದೆ ರಜೆ ಹಾಕಲು ಹೊರಟಿದ್ದೆ. ಆದರೆ ಖಾಸಗಿ ಕಂಪನಿಯಲ್ಲಿ ರಜೆ ಸಿಗುವುದು ಕಷ್ಟವಾದ್ದರಿಂದ ಮನೆಯವರಿಂದಲೇ ಎಲ್ಲ ತಯಾರಿ ನಡೆಯುತ್ತಿತ್ತು. ಆಗೊಮ್ಮೆ ಈಗೊಮ್ಮೆ ನನ್ನ ಅಣ್ಣ ನನ್ನನ್ನು ಗೇಲಿ ಮಾಡುತ್ತಿದ್ದ. ಈಗ ನನ್ನ ಜೀವನದಲ್ಲಿ ಹೊಸ ತಿರುವು ಬರುತ್ತದೆ ಎಂದು ಒಳಗೊಳಗೆ ಖುಷಿಪಟ್ಟೆ. ಈಗ ನಾನು ನನ್ನ ಜೀವನದಲ್ಲಿ ಪ್ರೀತಿಯನ್ನು ಪಡೆಯಲಿದ್ದೇನೆ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಅಗತ್ಯವಿರುವ ಆ ವಸ್ತುವನ್ನು ನಾನು ಪಡೆಯಲಿದ್ದೇನೆ. ಈಗ ನಾನು ಅಮರ್ನ ಯೋಚನೆಯಲ್ಲಿಯೇ ಕಳೆದು ಹೋಗಿದ್ದೆ. ಅಮರ್ ಪ್ರತಿ ರಾತ್ರಿ ನನಗೆ ಕರೆ ಮಾಡುತ್ತಿದ್ದರು ಮತ್ತು ನನ್ನೊಂದಿಗೆ ದೀರ್ಘ ಪ್ರಣಯ ಮಾತುಕತೆ ನಡೆಸುತ್ತಿದ್ದರು. ಅವರು ಮದುವೆಯ ದಿನಗಳ ಬಗ್ಗೆ ಮಾತನಾಡುತ್ತಿದ್ದರು ಮತ್ತು ನಾನು ಆ ಆಲೋಚನೆಗಳಲ್ಲಿ ಕಳೆದು ಹೋಗುತ್ತಿದ್ದೆ. ನನ್ನ ಸಹೋದ್ಯೋಗಿಗಳು ಕೂಡ ನಮ್ಮಿಬ್ಬರ ಬಗ್ಗೆ ತಮಾಷೆ ಮಾಡುತ್ತಿದ್ದರು. ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಆದರೆ ನನ್ನ ಜೀವನದಲ್ಲಿ ಹೊಸ ಚಂಡಮಾರುತವು ಬರಲು ಕಾಯುತ್ತಿದೆ. ಅದರ ಬಗ್ಗೆ ನನಗೆ ಸಂಪೂರ್ಣವಾಗಿ ತಿಳಿದಿಲ್ಲ. ಒಂದೆಡೆ ಅಮರ್ ಮತ್ತು ನನ್ನ ಜೀವನದ ಬಗ್ಗೆ ಹೊಸ ಕನಸುಗಳನ್ನು ಕಾಣತೊಡಗಿದ್ದೆ. ಇನ್ನೊಂದೆಡೆ ನನ್ನ ಜೀವನದಲ್ಲಿ ಭೂಕಂಪ ಮೆಲ್ಲನೆ ಬರುತ್ತಿದ್ದು ಈ ರೀತಿ ಆಗುತ್ತದೆ ಅಂತ ಗೊತ್ತೇ ಇರಲಿಲ್ಲ. ಒಂದು ದಿನ ಅಮರ್ ಆಫೀಸ್ಗೆ ಬರಲಿಲ್ಲ. ಅಮರ್ ಅಸ್ವಸ್ಥನಾಗಿದ್ದನು. ಆದ್ದರಿಂದಾಗಿ ನಾನು ಆಫೀಸ್ನಲ್ಲಿ ಹೆಚ್ಚು ಕೆಲಸ ಮಾಡಬೇಕಾಯಿತು. ಕೆಲಸ ಮುಗಿಯುವ ಹೊತ್ತಿಗೆ ರಾತ್ರಿ 10 ಗಂಟೆ ಆಗಿದ್ದರಿಂದ ಇನ್ನು ಆಫೀಸ್ನಲ್ಲಿ ಇರಲು ಸಾಧ್ಯವಾಗಲಿಲ್ಲ. ನಾನು ತಕ್ಷಣ ನನ್ನ ಪರ್ಸ್ ತೆಗೆದುಕೊಂಡು ಹೊರಗೆ ಹೋದೆ. ನಂತರ ನಾನು ರಸ್ತೆಯಲ್ಲಿ ಆಟೋಗಾಗಿ ಕಾಯಲು ಪ್ರಾರಂಭಿಸಿದೆ. ಆದರೆ ನಂತರ ಹವಾಮಾನ ಹದಗೆಡಲು ಪ್ರಾರಂಭಿಸಿತು ಮತ್ತು ಮಳೆ ಪ್ರಾರಂಭವಾಯಿತು. ನಿಲ್ಲಲು ಜಾಗವಿಲ್ಲದಿದ್ದರಿಂದ ಮಳೆಯಲ್ಲಿ ಕೊಚ್ಚಿ ಹೋಗತೊಡಗಿದೆ. ರಾತ್ರಿ ತುಂಬ ತಡವಾಗಿದ್ದರಿಂದ ಆಟೋ ಸಿಗದೆ ಅಲ್ಲೇ ನಿಂತಲ್ಲೇ ನನಗೆ ತುಂಬ ಚಿಂತೆ ಶುರುವಾಯಿತು. ನಾನು ತುಂಬ ಒದ್ದೆಯಾಗಿದ್ದೆ ಮತ್ತು ನಂತರ ಒಂದು ದೊಡ್ಡ ಕಾರು ಬಂದು ನನ್ನ ಮುಂದೆ ನಿಂತಿತ್ತು. ಅದರಲ್ಲಿರುವ ಯುವಕನೊಬ್ಬ ಕಾರಿನ ಕಿಟಕಿಯಿಂದ ಕಾರಿನೊಳಗೆ ಬನ್ನಿ ಎಂದನು. ನಾನು ಅವನನ್ನು ನೋಡಿದಾಗ ನಾನು ಅವನನ್ನು ಗುರುತಿಸಿದೆ. ಅವನು ನನ್ನ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರಲಿಲ್ಲ, ಆದರೆ ನನ್ನ ಎದುರಿನ ಕಚೇರಿಯಲ್ಲಿ ಕೆಲಸ ಮಾಡುತ್ತಾನೆ. ಲಿಫ್ಟ್ನಲ್ಲಿ ಹೋಗುವಾಗ ಮತ್ತು ಬರುವಾಗ ನಾನು ಅವನನ್ನು ಅನೇಕ ಬಾರಿ ನೋಡಿದ್ದೇನೆ. ನಾನು ಅವನೊಂದಿಗೆ ಲಿಫ್ಟ್ನಲ್ಲಿ ಒಬ್ಬಳೇ ಇರುವಾಗ ಅವನು ನನ್ನನ್ನು ರಹಸ್ಯವಾಗಿ ನೋಡುತ್ತಿದ್ದನು. ಒಮ್ಮೆ ನಾನು ಕಚೇರಿ ಮುಗಿಸಿ ಆಟೋಕ್ಕಾಗಿ ಕಾಯುತ್ತಿದ್ದಾಗ ಈ ಯುವಕ ನನ್ನ ಬಳಿ ಬಂದು ಲಿಫ್ಟ್ ಕೊಡಲು ಮುಂದಾದನು. ಆದರೆ ಅಮರ್ ತನ್ನ ಬೈಕ್ನೊಂದಿಗೆ ಬಂದನು ಮತ್ತು ನಾನು ಅಮರ್ನೊಂದಿಗೆ ಹೋದೆ. ಆ ಹುಡುಗ ನನ್ನ ಮತ್ತು ಅಮರ್ನನ್ನು ತನ್ನ ಕಾರಿನಲ್ಲಿ ಕೂತು ಬಹಳ ಸಮಯದಿಂದ ಹಿಂಬಾಲಿಸುತ್ತಿದ್ದನು ಮತ್ತು ಇಂದು ಅಮರ್ ಕೂಡ ಇಲ್ಲ ಮತ್ತು ಈ ಹುಡುಗ ನನಗೆ ಲಿಫ್ಟ್ ಕೇಳುತ್ತಿದ್ದಾನೆ. ನಾನು ಅವನನ್ನು ನೋಡಿದೆ ಮತ್ತು ಅವನೊಂದಿಗೆ ಏನು ಮಾತನಾಡಲಿಲ್ಲ. ಅಪರಿಚಿತರಿಂದ ಲಿಫ್ಟ್ ತೆಗೆದುಕೊಳ್ಳುವುದು ಸರಿಯಲ್ಲ ಎಂದು ನಾನು ಅವನಿಗೆ ಥ್ಯಾಂಕ್ಸ್, ನಾನು ಆಟೋಕ್ಕಾಗಿ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅಷ್ಟರಲ್ಲಿ ಆ ಹುಡುಗ ಓಡುತ್ತಾ ಕಾರಿನಿಂದ ಹೊರಬಂದನು. ಆಗಲೇ ರಾತ್ರಿ 11 ಗಂಟೆಯಾಗಿದೆ. ಈ ಸಮಯದಲ್ಲಿ ನಿಮಗೆ ಆಟೋ ಸಿಗುವುದಿಲ್ಲ, ಏಕೆಂದರೆ ಹವಾಮಾನವು ತುಂಬ ಕೆಟ್ಟದಾಗಿದೆ. ನೀವು ನನ್ನೊಂದಿಗೆ ಬನ್ನಿ ಎಂದು ಹೇಳಿದನು. ಈಗ ಅವನು ನನ್ನ ಉತ್ತರಕ್ಕಾಗಿ ಕಾಯಲು ಪ್ರಾರಂಭಿಸಿದನು. ಸ್ವಲ್ಪ ಯೋಚಿಸಿದ ನಂತರ ಅವನ ಸಹಾಯ ತಗೋಬೇಕು ಅಂತ ನನಗೆ ಅನಿಸಿತು ಮತ್ತು ನಾನು ಅವನೊಂದಿಗೆ ಅವನ ಕಾರಿನಲ್ಲಿ ಕುಳಿತುಕೊಳ್ಳಲು ಹೋದೆ. ಅವನು ಹೇಳಿದನು, ನೀವು ತುಂಬ ಒದ್ದೆಯಾಗಿದ್ದೀರಾ. ನನ್ನ ಮನೆ ಇಲ್ಲೇ ಮುಂದೆ ಇದೆ. ಮೊದಲು ನಿನ್ನ ಬಟ್ಟೆಯನ್ನು ಬದಲಾಯಿಸಿಕೊ, ನಂತರ ನಾನು ನಿನ್ನನ್ನು ನಿನ್ನ ಮನೆಗೆ ಡ್ರಾಪ್ ಮಾಡುತ್ತೇನೆ ಎಂದನು. ನಾನು ಚಳಿಯಿಂದ ನಡುಗಲು ಪ್ರಾರಂಭಿಸಿದೆ. ಅವನು ನನ್ನನ್ನು ತನ್ನ ಮನೆಗೆ ಕರೆತಂದನು ಮತ್ತು ತಕ್ಷಣ ನನಗೆ ಟವೆಲ್ ಕೊಟ್ಟನು.
ತದನಂತರ ಅವನು ನನ್ನನ್ನು ಅವನ ಕೋಣೆಗೆ ಕರೆತಂದನು ಮತ್ತು ಅವನ ಒಂದು ಶರ್ಟ್ ಮತ್ತು ಪ್ಯಾಂಟನ್ನು ನನಗೆ ಕೊಟ್ಟು ಇದನ್ನು ಧರಿಸಿಕೋ ಎಂದು ಹೇಳಿದನು. ಅವನು ಕೋಣೆಯಿಂದ ಹೊರಗೆ ಹೋಗಿದ್ದ. ನಾನು ನನ್ನ ದೇಹವನ್ನು ಒರೆಸುವಾಗ ನನ್ನ ಮುಂದೆ ಹೇರ್ ಡ್ರಾಯರ್ ಬಿದ್ದಿರುವುದನ್ನು ನೋಡಿದೆ. ನಾನು ಮೊದಲು ನನ್ನ ಕೂದಲನ್ನು ಒಣಗಿಸಲು ಯೋಚಿಸಿದೆ, ಏಕೆಂದರೆ ನನ್ನ ತಲೆ ಒದ್ದೆಯಾಗಿದ್ದರಿಂದ ನನಗೆ ತಲೆನೋವು ಬರುತ್ತದೆ. ನನ್ನ ಕೂದಲನ್ನು ಒಣಗಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ನಂತರ ನಾನು ನನ್ನ ಒದ್ದೆಯಾದ ಬಟ್ಟೆಗಳನ್ನು ತೆಗೆದು ನನ್ನ ದೇಹವನ್ನು ಒರೆಸಿಕೊಳ್ಳಲು ಪ್ರಾರಂಭಿಸಿದೆ. ಆ ಹುಡುಗ ತಕ್ಷಣ ಕೋಣೆಯೊಳಗೆ ಬಂದನು. ಆ ಸಮಯದಲ್ಲಿ ನಾನು ಏನನ್ನೂ ಧರಿಸಿರಲಿಲ್ಲ. ಅವನು ನನ್ನನ್ನು ಆ ಸ್ಥಿತಿಯಲ್ಲಿ ನೋಡಿದನು. ಒಂದು ಕ್ಷಣ ಅವನು ನನ್ನನ್ನೇ ನೋಡುತ್ತಿದ್ದನು, ಆದರೆ ಮುಂದಿನ ಕ್ಷಣ ಅವನು ಕ್ಷಮೆಯಾಚಿಸಿ ಬಾಗಿಲು ಮುಚ್ಚಿದನು. ನನ್ನ ಸ್ಥಿತಿ ತುಂಬ ಹದಗೆಟ್ಟಿತ್ತು. ಒಬ್ಬ ಹುಡುಗ ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದನು. ನಾನು ತಕ್ಷಣ ಶರ್ಟ್ ಧರಿಸಿ, ಆದರೆ ನನಗೆ ಅವನ ಪ್ಯಾಂಟನ್ನು ಹಾಕಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಾನು ಟವೆಲನ್ನು ಸುತ್ತಿಕೊಂಡೆ. ಅದಾದ ನಂತರ ನಾನು ಹೊರಗೆ ಬಂದಾಗ, ಕ್ಷಮಿಸಿ, ನಾನು ಬಾಗಿಲು ತಟ್ಟಿದೆ, ನೀವು ಯಾಕೆ ಉತ್ತರಿಸಲಿಲ್ಲ? ಅವನು ಬಾಗಿಲು ತಟ್ಟಿದ್ದು ನನಗೆ ಆಗ ಗಮನಕ್ಕೆ ಬಂತು. ಆ ಸಮಯದಲ್ಲಿ ನಾನು ಏನನ್ನೋ ಯೋಚಿಸುತ್ತಿದ್ದೆ. ನಂತರ ನಾನು ಹೇಳಲಾಗದಷ್ಟು ವಿಚಲಿತಳಾಗಿದ್ದೆ. ಏನೇ ನಡೆದರೂ ನಂದೇ ತಪ್ಪು. ನನ್ನ ಗಮನ ಬೇರೆ ಕಡೆ ಇತ್ತು. ನನಗೆ ನಿನ್ನ ಪ್ಯಾಂಟ್ ಆಗುತ್ತಿಲ್ಲ ಎಂದು ಹೇಳಿದೆ. ಆಗ ಅವನು, ನಿನ್ನ ಬಟ್ಟೆಯನ್ನು ವಾಷಿಂಗ್ ಮಿಷಿನ್ಗೆ ಹಾಕೋಣ, ಅದು ಬಟ್ಟೆಯನ್ನು ಸಂಪೂರ್ಣವಾಗಿ ಒಣಗಿಸುತ್ತದೆ ಎಂದನು. ಇದು ಅರ್ಧ ಗಂಟೆ ತೆಗೆದುಕೊಳ್ಳುತ್ತದೆ. ನಂತರ ನೀವು ನಿಮ್ಮ ಬಟ್ಟೆಗಳನ್ನು ಧರಿಸಿ ಆರಾಮವಾಗಿ ಮನೆಗೆ ಹೋಗಬಹುದು. ಅವನು ನನ್ನ ಬಟ್ಟೆಗಳನ್ನು ಒಣಗಲು ಹಾಕಿದನು. ನಂತರ ಅವನು ಏನನ್ನಾದರೂ ಬೇಯಿಸಿ ತಿನ್ನೋಣ ಎಂದು ಹೇಳಿದನು. ನಾವಿಬ್ಬರು ಅಡಿಗೆ ಮನೆಗೆ ಹೋದೆವು ಮತ್ತು ಅವನು ಆಮ್ಲೆಟ್ ಮತ್ತು ಚಹಾ ಮಾಡಲು ಪ್ರಾರಂಭಿಸಿದನು. ಊಟ ರೆಡಿ ಮಾಡಿ ನಾವಿಬ್ಬರು ತಿನ್ನಲು ಶುರು ಮಾಡಿದೆವು. ಹುಡುಗ ನನ್ನನ್ನೇ ನೋಡುತ್ತಿದ್ದ. ನನ್ನ ಶರ್ಟಿನ ಮೇಲಿನ ಗುಂಡಿಯನ್ನು ನಾನು ಹಾಕಿಕೊಂಡಿರಲಿಲ್ಲ. ಅವನು ನನ್ನ ದೇಹವನ್ನು ನೋಡುತ್ತಿರುವುದನ್ನು ನನ್ನ ಗಮನಕ್ಕೆ ಬಂದಿತು. ಇದನ್ನು ನಾನು ಅರಿತುಕೊಂಡು ತಕ್ಷಣ ಅವನು ನನ್ನ ಹತ್ತಿರ ಬಂದನು. ಅವನು ನನ್ನ ಅಂಗಿಯ ಗುಂಡಿಯನ್ನು ಹಾಕಲು ಪ್ರಾರಂಭಿಸಿದನು. ನಂತರ ನನ್ನ ಉಸಿರಾಟವು ತುಂಬ ವೇಗವಾಯಿತು ಮತ್ತು ಅವನ ಉಸಿರಾಟವು ತುಂಬ ವೇಗವಾಗಲು ಪ್ರಾರಂಭಿಸಿತು. ಆ ಹುಡುಗ ತುಂಬಾ ಹ್ಯಾಂಡ್ಸಮ್ ಆಗಿದ್ದನು. ನಾನು ಅವನ ಮುಖವನ್ನೇ ನೋಡುತ್ತಿದ್ದೆ. ಅವನು, ನಾನು ನಿನಗೆ ಒಂದು ಪೈಜಾಮ ತಂದು ಕೊಡುತ್ತೇನೆ, ನೀನು ಅದನ್ನು ಧರಿಸಿಕೋ, ಹೀಗೆ ಹೇಳುತ್ತಾ ನನಗಾಗಿ ಪೈಜಾಮ ತಂದನು. ನಾನು ನನ್ನ ಪೈಜಾಮವನ್ನು ಬದಲಾಯಿಸಲು ಕೋಣೆಗೆ ಬಂದೆ. ಆದರೆ ನಾನು ಯಾವ ಆಲೋಚನೆಯಲ್ಲಿ ಮುಳುಗಿದೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಬಾಗಿಲು ಮುಚ್ಚಲು ಮರೆತು ಹೋಗಿದ್ದೆ. ಹಾಗೆ ಅಲ್ಲಿಯೇ ಪೈಜಾಮ ಬದಲಾಯಿಸಲು ಪ್ರಾರಂಭಿಸಿದೆ. ಅವನು ಅಲ್ಲಿಯೇ ನಿಂತು ನನ್ನನ್ನೇ ನೋಡುತ್ತಾ ನಿಂತಿದ್ದ. ನಾನು ನನ್ನ ಪೈಜಾಮವನ್ನು ಧರಿಸುವ ಮೊದಲೇ ಅವನು ನನ್ನ ಹತ್ತಿರ ಬಂದು ನನ್ನನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡು ನನ್ನ ತುಟಿಗಳಿಗೆ ಮುತ್ತಿಡಲು ಪ್ರಾರಂಭಿಸಿದನು. ಅವನು ನನಗೆ ಮುತ್ತು ಕೊಡಲು ಪ್ರಾರಂಭಿಸಿದನು ಮತ್ತು ನಾನು ಅವನ ಪ್ರೀತಿಯಲ್ಲಿ ಮುಳುಗಿಬಿಟ್ಟಿದ್ದೆ. ನನಗೆ ಏನೂ ಪ್ರಜ್ಞೆ ಇರಲಿಲ್ಲ. ಈಗ ಅವನು ನಿಧಾನವಾಗಿ ನನ್ನ ಅಂಗಿಯ ಗುಂಡಿಗಳನ್ನು ತೆರೆಯಲು ಪ್ರಾರಂಭಿಸಿದನು. ನನಗೆ ಇದು ಒಬ್ಬ ಹುಡುಗನ ಮೊದಲ ಮುತ್ತು. ಅಮರ್ ನನಗೆ ಇಲ್ಲಿಯವರೆಗೆ ಮುತ್ತು ಕೊಟ್ಟಿರಲಿಲ್ಲ. ಅವನು ಕೇವಲ ನನ್ನ ಕೈಯನ್ನು ಹಿಡಿದಿದ್ದನು. ಅಮರ್ನ ಯೋಚನೆ ಬಂದ ಕೂಡಲೇ ನನಗೆ ಮದುವೆಯಾಗುವ ವಿಚಾರ ನೆನಪಾಯಿತು. ಆದರೆ ಈಗ ಇಷ್ಟಾದರೂ ತಡೆಯಲಾರದ ಸ್ಥಿತಿಗೆ ತಲುಪಿದ್ದೆ. ನಾನು ಅವನ ಪ್ರೀತಿಯಲ್ಲಿ ಆಳದಲ್ಲಿ ಮುಳುಗಿದ್ದೆ. ನಾವು ಅರ್ಧ ಗಂಟೆಯವರೆಗೆ ಉತ್ಸಾಹದಿಂದ ಪ್ರೀತಿಸುತ್ತಿದ್ದೆವು. ಆದರೆ ಇದ್ದಕ್ಕಿದ್ದಂತೆ ನಾನು ಏನು ಮಾಡುತ್ತಿದ್ದೇನೆ ಎಂದು ಯೋಚಿಸಿದೆ. ಇದನ್ನು ಯೋಚಿಸಿದ ತಕ್ಷಣ ನನ್ನ ಕಣ್ಣುಗಳಲ್ಲಿ ನೀರು ಬಂದಿತು ಮತ್ತು ನಾನು, ಏನು ಮಾಡುತ್ತಿದ್ದೀಯಾ? ನನಗೆ ನಿನ್ನ ಪರಿಚಯವೂ ಇಲ್ಲ ಎಂದೆ. ಅವನು ಹೇಳಿದನು, ನಾನು ಆಕಾಶ್. ಆಕಾಶ್ ಎಂದ ತಕ್ಷಣ ನನ್ನ ಪಕ್ಕದ ಆಫೀಸಿನ CEO ಆಕಾಶ್ ಆಗಿರುವ ಕಾರಣ ಈ ಹೆಸರು ಕೇಳಿ ಬೆಚ್ಚಿಬಿದ್ದೆ. ಅಂದರೆ ತುಂಬ ಶ್ರೀಮಂತ ಹುಡುಗ ಅಂತ ಗೊತ್ತೇ ಇರಲಿಲ್ಲ, ಏಕೆಂದರೆ ನಾನು ಅವನನ್ನು ಯಾವಾಗಲೂ ನನ್ನ ಆಫೀಸ್ನ ಸುತ್ತಲೂ ನೋಡುತ್ತಿದ್ದೆ ಮತ್ತು ಅವನು ಪ್ರತಿದಿನ ಲಿಫ್ಟ್ನಲ್ಲಿ ನನ್ನೊಂದಿಗೆ ಹತ್ತುತ್ತಾನೆ ಮತ್ತು ಇಳಿಯುತ್ತಾನೆ. ಆದರೆ ನಾನು ಅವನತ್ತ ಯಾವಾಗಲೂ ಗಮನ ಹರಿಸಿರಲಿಲ್ಲ. ನನಗೆ ನಂತರ ಏನು ಹೇಳಲು ಆಗಲಿಲ್ಲ. ಆದರೂ ನನಗೆ ತಡೆಯಲು ಸಾಧ್ಯವಾಗಲಿಲ್ಲ ಅವನನ್ನು. ಅವನು ಹೇಗೆ ತನ್ನನ್ನು ನಿಯಂತ್ರಿಸಿಕೊಳ್ಳಬಹುದೆಂದು ನನಗೆ ತಿಳಿದಿರಲಿಲ್ಲ. ಆದರೆ ಬಹುಶಃ ನನ್ನ ಕಣ್ಣಲ್ಲಿ ನೀರು ನೋಡಿ ಅವನು ನಿಲ್ಲಿಸಿ ಕೋಣೆಯಿಂದ ಹೊರಹೋದನು. ಅವನು ತನ್ನ ಮಿತಿಯನ್ನು ದಾಟಿಲ್ಲ ಮತ್ತು ನನ್ನ ಗೌರವವೂ ಹಾಗೆ ಇತ್ತು. ನಾನು ಬೇಗನೆ ಅಲ್ಲಿಂದ ಎದ್ದೆ ಮತ್ತು ನನ್ನ ಒದ್ದೆಯಾದ ಬಟ್ಟೆಗಳು ಒಣಗಿರುವುದನ್ನು ನೋಡಿದೆ. ನಾನು ಬೇಗ ಬಟ್ಟೆ ಹಾಕಿಕೊಂಡು ಹೊರಗೆ ಬಂದೆ. ಆಕಾಶ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಹ ನೋಡಲಿಲ್ಲ. ಆದರೆ ನಾನು ಅವನೊಂದಿಗೆ ಮಾತನಾಡಲು ಬಯಸಿದೆ. ಅವನು ನನ್ನತ್ತ ನೋಡದೆ, ನಿನ್ನನ್ನು ಮನೆಗೆ ಡ್ರಾಪ್ ಮಾಡುತ್ತೇನೆ ಎಂದನು. ಅವನು 2 ಕೊಡೆಗಳನ್ನು ತೆಗೆದುಕೊಂಡು ನಾವಿಬ್ಬರು ಕಾರಿನಲ್ಲಿ ಕುಳಿತೆವು.
ಆಕಾಶ್ ನನ್ನ ಜೊತೆ ಮಾತನಾಡಬೇಕು, ನಮ್ಮಿಬ್ಬರ ನಡುವೆ ಏನಾಗಿದೆ ಅದರ ಬಗ್ಗೆ ಏನಾದರೂ ಮಾತನಾಡಬೇಕು ಅಂತ ನಾನು ಕಾಯುತ್ತಿದ್ದೆ. ಆದರೆ ಅವನಿಗೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಸಾಧ್ಯವಾಗಲಿಲ್ಲ. ನನ್ನ ಮನೆಯ ಹತ್ತಿರ ಬರುತ್ತಾ ಕಾರ್ ನಿಲ್ಲಿಸಿದನು. ನೀನು ಬೇಕಾದರೆ ಕೊಡೆ ತೆಗೆದುಕೊಂಡು ಹೋಗು ಎಂದ. ನಾನು ಅವನನ್ನು ನೋಡಲು ಪ್ರಾರಂಭಿಸಿದಾಗ ಅವನು ತನ್ನ ಪರ್ಸ್ ತೆಗೆದು ತನ್ನ ಕಾರ್ಡನ್ನು ನನಗೆ ಕೊಟ್ಟನು. ಕಾರ್ಡನ್ನು ಕೈಯಲ್ಲಿ ಹಿಡಿದುಕೊಂಡು ಅವನು ಏನನ್ನು ಹೇಳುತ್ತಾನೆ ಎಂದು ನಾನು ಕಾಯಲು ಪ್ರಾರಂಭಿಸಿದೆ. ಆದರೆ ಅವನು ಮೌನವಾಗಿದ್ದನು. ತಟ್ಟನೆ ನನಗೆ ಏನಾಯಿತು ಗೊತ್ತಿಲ್ಲ. ನಾನು ಅವನ ಹತ್ತಿರ ಹೋಗಿ ಅವನ ತುಟಿಗೆ ಮುತ್ತು ಕೊಟ್ಟೆ. ಅವನು ನನ್ನನ್ನು ಪ್ರೀತಿಯ ಕಣ್ಣುಗಳಿಂದ ನೋಡುತ್ತಿದ್ದನು. ನಾನು ಕಾರಿನಿಂದ ಇಳಿದು ನನ್ನ ಮನೆಗೆ ಬಂದೆ. ನನ್ನ ಮಲಗುವ ಕೋಣೆಗೆ ಹೋದೆ. ನಂತರ ನಾನು ಇಂದು ಏನಾಯಿತು ಎಂದು ಅರ್ಧ ಗಂಟೆಯವರೆಗೆ ಯೋಚಿಸುತ್ತಿದ್ದೆ. ಆದರೆ ನಂತರ ನಾನು ಅವನ ಕಾರ್ಡನ್ನು ನೋಡಿದೆ ಮತ್ತು ಅದರಲ್ಲಿ ಅವನ ಫೋನ್ ನಂಬರ್ ಇತ್ತು. ನಾನು ಏನನ್ನು ಯೋಚಿಸದೆ ಅವನ ನಂಬರ್ಗೆ ಡಯಲ್ ಮಾಡಿದೆ. ಆಕಾಶ್ ಫೋನ್ ಕೈಗೆತ್ತಿಕೊಂಡಾಗ ನಾನು ರೂಪಾ, ಇವತ್ತು ಏನೆಲ್ಲ ನಡೀತು ಎಂದು ಅನ್ನುತ್ತಿರುವಾಗ ಅವನು ನನ್ನ ಮಾತಿಗೆ ಅಡ್ಡಿಪಡಿಸಿ, ನಾನು ನನ್ನ ಬೆಡ್ರೂಮಿನಲ್ಲಿ ಅದೇ ಹಾಸಿಗೆ ಮೇಲೆ ಮಲಗಿ ನಿನ್ನ ಜೊತೆ ಕಳೆದ ಆ ನೆನಪುಗಳಲ್ಲಿಯೇ ಕಳೆದು ಹೋಗಿದ್ದೇನೆ ಎಂದನು. ಇದು ನನ್ನ ಜೀವನದ ಅತ್ಯಂತ ಸುಂದರ ಕ್ಷಣ ಎಂದು ಹೇಳಿದನು. ನನ್ನ ಹೃದಯಕ್ಕೆ ಏನಾಯಿತು ಎಂದು ನನಗೆ ತಿಳಿದಿಲ್ಲ. ಈ ಎಳೆತ ನನ್ನನ್ನು ಆಕಾಶ್ನ ಕಡೆಗೆ ಎಳೆಯುತ್ತಿತ್ತು. ಆ ವೇಳೆಗೆ ನನಗೆ ನಿದ್ದೆ ಬಂದಿತ್ತು. ಮರುದಿನ ಬೆಳಿಗ್ಗೆ ಎದ್ದಾಗ ನನ್ನ ಮೊಬೈಲ್ ತೆಗೆದುಕೊಂಡು ಆಕಾಶ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಮಾಡಿದೆ. ಇಂದು ಶನಿವಾರ ಇತ್ತು ಮತ್ತು ನಮಗೆ ರಜೆ ಇತ್ತು. ಅಂದರೆ ನನಗೆ ಇವತ್ತು ಆಕಾಶ್ನನ್ನು ನೋಡಲು ಸಾಧ್ಯವಾಗುವುದಿಲ್ಲ ಎಂದುಕೊಂಡೆ. ತಕ್ಷಣ ಅವನ ಉತ್ತರ ಬಂತು, ಇವತ್ತು ಏನು ಮಾಡುವುದು? ಇವತ್ತು ಮದುವೆ ಶಾಪಿಂಗ್ ಹೋಗಬೇಕಾಗಿತ್ತು, ಆದರೆ ನಾನು ಅವನಿಗೆ ಫ್ರೀ ಆಗಿದ್ದೇನೆ ಎಂದು ರಿಪ್ಲೈ ಮಾಡಿದೆ. ಅದು ಪ್ರೀತಿಯೋ ಅಥವಾ ಇನ್ನೇನೋ ಗೊತ್ತಿಲ್ಲ. ಅವನು ರಿಪ್ಲೈ ಮಾಡಿದ, ಹಾಗಾದರೆ ನನ್ನ ಮನೆಗೆ ಮಧ್ಯಾಹ್ನ ಊಟಕ್ಕೆ ಬನ್ನಿ, 12 ಗಂಟೆಗೆ ಬನ್ನಿ, ನಾನು ಊಟವನ್ನು ಸಿದ್ಧವಾಗಿ ಇಡುತ್ತೇನೆ. ನಾನು ಗಡಿಯಾರವನ್ನು ನೋಡಿದೆ ಮತ್ತು ಆಗಲೇ 10 ಗಂಟೆ ಆಗಿತ್ತು. ಆದ್ದರಿಂದ ನಾನು ಬೇಗನೆ ರೆಡಿಯಾದೆ. ನಾನು ಶಾಪಿಂಗ್ಗೆ ಒಬ್ಬಂಟಿಯಾಗಿ ಹೋಗುತ್ತಿದ್ದೇನೆ ಎಂದು ನಾನು ಅಮರ್ನನ್ನ ಭೇಟಿಯಾಗಬೇಕು ಎಂದು ನನ್ನ ತಾಯಿ ಮತ್ತು ತಂದೆಗೆ ಹೇಳಿದೆ. ಆದರೆ ಅದಕ್ಕೂ ಮೊದಲು ನಾನು ಆಕಾಶ್ನನ್ನು ಭೇಟಿಯಾಗಲು ಬಯಸಿದ್ದೆ. ನಮ್ಮಿಬ್ಬರ ನಡುವೆ ಏನು ನಡೆದರೂ ನನ್ನ ಜೀವನದಲ್ಲಿ ಭೂಕಂಪವೇ ಸೃಷ್ಟಿಸಿತು. ನಾನು 12 ಗಂಟೆಯ ಹೊತ್ತಿಗೆ ಅವನ ಮನೆಗೆ ಹೋದೆ. ನನ್ನನ್ನು ನೋಡಿ ಮುಗುಳು ನಕ್ಕು ಮನೆಯೊಳಗೆ ಕರೆದರು. ಆಹಾರ ಸಿದ್ಧವಾಗಿದೆ, ಮೊದಲು ತಿನ್ನೋಣ, ನಂತರ ಮಾತನಾಡೋಣ ಎಂದು ಹೇಳಿದನು. ಊಟವಾದ ನಂತರ ನಾನು ಹೇಳಿದೆ, ನೋಡು ಆಕಾಶ್, ನಿನ್ನೆ ಏನು ಆಯಿತು, ಅದು ಹೇಗೆ ಸಂಭವಿಸಿತು ಎಂದು ನನಗೆ ತಿಳಿದಿಲ್ಲ. ನನ್ನ ಮದುವೆ ನಿಶ್ಚಯವಾಗಿದೆ ಮತ್ತು ನನ್ನ ಮದುವೆ 20 ದಿನಗಳಲ್ಲಿ ಆಗಲಿದೆ ಎಂದು ಹೇಳಿದೆ. ನನ್ನ ಮಾತು ಕೇಳಿದ ನಂತರ ಅವನ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನು ನನ್ನನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಅವನು ನನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದು ಯೋಚಿಸುತ್ತಾ ಹೀಗೆ ಹೇಳುತ್ತಾ ನಾನು ಅಲ್ಲಿಂದ ಹೊರಡುವಾಗ ನನ್ನ ಕೈ ಹಿಡಿದು, ನೀನು ಮನಸ್ಸು ಬದಲಾಯಿಸಿದರೆ ನಾನಿಲ್ಲಿಯೇ ನಿನಗಾಗಿ ಕಾಯುತ್ತೇನೆ ಎಂದನು. ಅವನ ಕಣ್ಣುಗಳಲ್ಲಿ ನನ್ನ ಮೇಲಿನ ಪ್ರೀತಿಯನ್ನು ನಾನು ನೋಡಿದೆ. ಕೇವಲ ಅವನ ಒಂದು ಸ್ಪರ್ಶದಿಂದ ನನ್ನ ಇಡೀ ದೇಹವು ನಡುಗಲು ಪ್ರಾರಂಭಿಸಿತು. ನಾನೇಕೆ ಹೀಗೆ ಬಲಹೀನವಾಗಿದ್ದೇನೆ ಎಂದು ತಕ್ಷಣ ಅವನ ಹತ್ತಿರ ಬಂದು ಅಪ್ಪಿಕೊಂಡೆ. ಆ ಕ್ಷಣ ನನ್ನನ್ನು ಸಂಪೂರ್ಣವಾಗಿ ಹುಚ್ಚಳನ್ನಾಗಿ ಮಾಡಿತ್ತು. ತುಂಬ ಕಷ್ಟಪಟ್ಟು ಅವನಿಂದ ಬೇರ್ಪಟ್ಟು ಹೊರಗೆ ಬಂದು ಮತ್ತೆ ಅಮರ್ ಜೊತೆ ಶಾಪಿಂಗ್ನಲ್ಲಿ ನಿರತಳಾದೆ. ರಾತ್ರಿ ಮನೆಗೆ ಬಂದಾಗ ಅಮರ್ನಿಂದ ಕರೆ ಬಂದಿತ್ತು. ಆದರೆ ನನಗೆ ಅವನೊಂದಿಗೆ ಮಾತನಾಡಬೇಕು ಅಂತ ಅನಿಸಲಿಲ್ಲ. ನಮ್ಮಿಬ್ಬರ ನಡುವೆ ಫೋನಿನಲ್ಲಿ ನಡೆಯುತ್ತಿದ್ದ ಪ್ರಣಯದಲ್ಲಿ ನನಗೆ ಆಸಕ್ತಿ ಇರಲಿಲ್ಲ. ನಂತರ ನಾನು, ಅಮರ್, ನನಗೆ ತುಂಬ ಸುಸ್ತಾಗಿದೆ, ನಾಳೆ ಮಾತನಾಡೋಣ ಎಂದು ಫೋನ್ ಕಟ್ ಮಾಡಿದೆ. ಆಗ ಬೇಡವೆಂದರೂ ಆಕಾಶ್ಗೆ ಕಾಲ್ ಮಾಡಿದೆ. ಆಕಾಶ್ ಫೋನ್ ಎತ್ತಿದ ತಕ್ಷಣ ಕೇಳಿದ, ಇವತ್ತು ಇಡೀ ದಿನ ಏನು ಮಾಡಿದ್ದೀಯಾ? ನಾನು ಅಮರ್ ಜೊತೆ ಮದುವೆ ಶಾಪಿಂಗ್ನಲ್ಲಿ ಬ್ಯುಸಿ ಇದ್ದೆ. ನೀನು ಏನು ಮಾಡಿದ್ದೆ ಎಂದು ಅವನು ಹೇಳಿದನು. ನಾನು ನಿನ್ನ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದೇನೆ. ಆ ಆಲೋಚನೆಗಳು ನನ್ನ ಹೃದಯದಿಂದ ಎಂದಿಗೂ ಹೊರ ಬರುವುದಿಲ್ಲ. ನಾಳೆ ನಿನಗೆ ಬಿಡುವಿದ್ದರೆ ಊಟಕ್ಕೆ ಬಾ ಎಂದನು. ನಾನು ಬರುವುದಿಲ್ಲ ಎಂದು ಹೇಳಿದೆ. ನಾನು ಮದುವೆಯಾಗುತ್ತಿದ್ದೇನೆ ಎಂದು ನಿಮಗೆ ತಿಳಿದಿದೆ ಎಂದು ನಾನು ಫೋನ್ ಕಟ್ ಮಾಡಿದೆ. ಆದರೆ ಮರುದಿನ 12 ಗಂಟೆಗೆ ಮತ್ತೆ ಅವನ ಮನೆಗೆ ತಲುಪಿದೆ. ಆ ಶಕ್ತಿ ಎಲ್ಲಿಂದ ಬಂತೋ ಗೊತ್ತಿಲ್ಲ. ಆಕಾಶ್ ನನ್ನನ್ನು ನೋಡಿ ನಗಲು ಪ್ರಾರಂಭಿಸಿದ. ನಂತರ ನನ್ನನ್ನು ಒಳಗೆ ಕರೆದ. ಊಟ ಮುಗಿಸಿ ಇಬ್ಬರು ಸೋಫಾದಲ್ಲಿ ಕುಳಿತೆವು. ಇದ್ದಕ್ಕಿದ್ದಂತೆ ಅವನು ನನ್ನ ಮೇಲೆ ಬಿದ್ದನು ಮತ್ತು ನನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದನು. ಮತ್ತು ನೀನು ಬರುವುದಿಲ್ಲ ಎಂದು ಹೇಳುತ್ತಿದ್ದೆ.
ನಂತರ ನೀನು ಹೇಗೆ ಬಂದಿದ್ದೀಯಾ? ನನಗೆ ಅನಿಸಿದ ಹಾಗೆ ನಿನಗೂ ಅದೇ ಅನಿಸುತ್ತಿದೆಯೇ? ಹಾಗಾದರೆ ಈ ಅಂತರ ಏಕೆ? ಈ ಅಂತರವನ್ನು ಅಳಿಸೋಣ ಎಂದನು. ಅವನ ಮಾತಿನಿಂದ ನನಗೆ ನಶೆ ಏರತೊಡಗಿತು. ಅವನ ಪ್ರೀತಿಯನ್ನು ಅನುಭವಿಸತೊಡಗಿದೆ. ಆ ಕ್ಷಣದಲ್ಲಿ ನಾನು ಅವನೊಳಗೆ ಮುಳುಗಿ ಹೋಗಿದ್ದೆ. ಅವನು ನನ್ನನ್ನು ಸಂಪೂರ್ಣವಾಗಿ ತನ್ನವಳನ್ನಾಗಿ ಮಾಡಿಕೊಂಡನು. ನನಗೆ ಪ್ರಜ್ಞೆ ಬಂದಾಗ ತುಂಬ ತಡವಾಗಿತ್ತು. ನಾನು ಇನ್ನು ಕೇವಲ 18 ದಿನಗಳಲ್ಲಿ ಮದುವೆ ಆಗಲಿದ್ದೇನೆ. ಆದರೆ ನಾನು ಸಂಪೂರ್ಣವಾಗಿ ಆಕಾಶನ್ನವಳಾಗಿದ್ದೆ. ಆಕಾಶ್, ಈಗ ನೀನು ನನ್ನವಳು. ನಾನು ನಿನ್ನನ್ನು ಬಿಟ್ಟು ಹೋಗಲಾರೆ. ನನ್ನೊಂದಿಗೆ ಬಾ ಎಂದನು. ಅವನು ನನ್ನನ್ನು ಅವನ ಕಾರಿನಲ್ಲಿ ನನ್ನ ಮನೆಗೆ ಕರೆತಂದನು ಮತ್ತು ನೇರವಾಗಿ ನನ್ನ ಮನೆಯೊಳಗೆ ಪ್ರವೇಶಿಸಿದನು. ನಂತರ ಅವನು ನನ್ನ ತಾಯಿ ಮತ್ತು ತಂದೆಯನ್ನು ಕೂಗಲು ಆರಂಭಿಸಿದನು. ನನ್ನ ತಾಯಿ ಮತ್ತು ತಂದೆ ಬಂದಾಗ ಅವರು ಅವನನ್ನು ತುಂಬ ವಿಚಿತ್ರವಾದ ಕಣ್ಣುಗಳಿಂದ ನೋಡಲಾರಂಭಿಸಿದರು. ಆಕಾಶ್ ತನ್ನನ್ನು ಪರಿಚಯಿಸಿಕೊಂಡು ನಂತರ ಹೇಳಿದ, ನಿಮ್ಮ ಮಗಳು ಮತ್ತು ನಾನು ಒಂದಾಗಿದ್ದೇವೆ. ಈಗ ನಾವು ಬೇರೆಯಾಗಲು ಸಾಧ್ಯವಿಲ್ಲ. ಅವನ ಮಾತಿಗೆ ನನ್ನ ಮುಖವು ನಾಚಿಕೆಯಿಂದ ಕೆಂಪಾಯಿತು. ಅವನು ಇದನ್ನು ನನ್ನ ಹೆತ್ತವರಿಗೆ ಹೇಗೆ ಹೇಳಿದನೋ? ನನ್ನ ತಾಯಿ ಮತ್ತು ತಂದೆ ನನ್ನನ್ನು ದೊಡ್ಡ ಕಣ್ಣುಗಳಿಂದ ನೋಡಲಾರಂಭಿಸಿದರು. ಸ್ವಲ್ಪ ದಿನಗಳಲ್ಲಿಯೇ ನನ್ನ ಮಗಳ ಮದುವೆಯಿದೆ ಎಂದು ಹೇಳಿದರು. ಆದರೆ ಅವರು ತನ್ನ ಜೇಬಿನಿಂದ ಒಂದು ಪೆಟ್ಟಿಗೆಯನ್ನು ಹೊರತೆಗೆದನು. ಅದನ್ನು ತೆಗೆದು ನೋಡಿದಾಗ ಒಳಗೆ ಸಿಂಧೂರವಿತ್ತು. ಅವನು ನನ್ನ ಹಣೆಗೆ ಸಿಂಧೂರ ಬಿಂದಿಯನ್ನು ಇಟ್ಟು, ಇನ್ನು ಮುಂದೆ ರೂಪಾ ನನ್ನ ಹೆಂಡತಿ ಎಂದು ಹೇಳಿ ಅವನು ನನ್ನ ಕೈ ಹಿಡಿದು ತನ್ನ ಮನೆಗೆ ಕರೆದುಕೊಂಡು ಹೋದನು. ಆಗ ನಾನೇನು ಹೇಳಲಿ? ಆ ಭೂಕಂಪದಲ್ಲಿ ನಾನು ಕೊಚ್ಚಿ ಹೋದೆ. ನಮ್ಮ ಮದುವೆ ಮುರಿದಿದ್ದರಿಂದ ಅಮರ್ನ ಹೃದಯವು ಮುರಿದಿತ್ತು. ಏನಾಯಿತು ಎಂದು ನನ್ನ ಹೆತ್ತವರಿಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಎಂದು ಅನಿಸುತ್ತದೆ. ಒಬ್ಬ ಅಪರಿಚಿತ ಹುಡುಗನ ಹತ್ತಿರ ನಾನು ಹೇಗೆ ಬಂದಿದ್ದೇನೆ ಎಂದು ನನಗೆ ಅರ್ಥವಾಗಲಿಲ್ಲ. ನಾನು ನನ್ನ ಸ್ವಂತ ಮನೆಯನ್ನು ಮುರಿದು ಅವನೊಂದಿಗೆ ನನ್ನ ಮದುವೆ ಮಾಡಿಕೊಂಡೆ. ಆದರೆ ಬಹುಶಃ ಇದು ಪ್ರೀತಿ. ಕೆಲವೊಮ್ಮೆ ನಾವು ಪ್ರೀತಿಯಲ್ಲಿ ನಮ್ಮ ಇಂದ್ರಿಯಗಳನ್ನು ಕಳೆದುಕೊಳ್ಳುತ್ತೇವೆ ಮತ್ತು ಇದು ನನ್ನೊಂದಿಗೆ ಸಂಭವಿಸಿದ ಕತೆ. ಈಗ ಆಕಾಶ್ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾನೆ. ನಾನು ಅವನ ಪ್ರೀತಿಯಲ್ಲಿ ಬಂದಿಯಾಗಿದ್ದೇನೆ. ಸ್ವಲ್ಪ ದಿನಗಳ ನಂತರ ನನ್ನ ತಂದೆ ತಾಯಿಯು ನಮ್ಮ ಜೊತೆಯಲ್ಲಿಯೇ ಬಂದು ಇದ್ದಾರೆ. ನಾವೆಲ್ಲರೂ ತುಂಬ ಪ್ರೀತಿಯಿಂದ ಖುಷಿಯಾಗಿದ್ದೇವೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಈ ಕತೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನು ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.